ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ನಾವಿವತ್ತು ಜೈನ ಬಸದಿ ಮಂದಾರಗಿರಿ ಪರ್ವತ ಅಂತ ಇದೆ, ಬಸದಿ ಬೆಟ್ಟ ಅಂತಲೂ ಅಂತಾರೆ, ಅಲ್ಲಿ ಬಂದಿದ್ದೀವಿ. ಇದು ನೀವು ವೀಕೆಂಡಲ್ಲಿ ಬೆಳಗ್ಗೆನೇ ಒನ್ ಡೇ ಟ್ರಿಪ್ ಹೋಗಿ ಬರ್ಬೋದು. ಬೆಳಗ್ಗೆನೇ ಪ್ಲ್ಯಾನ್ ಮಾಡಿಕೊಂಡ್ರೆ ಅಲ್ಲೇ ಸುತ್ತಮುತ್ತ ಇರೋದನ್ನು ನೋಡಿಕೊಂಡು ಅಲ್ಲೂ ಹೋಗಿ ಬರ್ಬೋದು. ಈ ಬೆಟ್ಟ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ ನೋಡಿ, ಹೆಂಗಿದೆ ವ್ಯೂವು. ಬೆಟ್ಟ ಒಂದು ಸೈಡಿಂದ ನಾವು ಮೆಟ್ಲುಗಳಿಂದ ಹತ್ಬೋದು, ಅದನ್ನು ನಾನು ತೋರಿಸಿದ್ದೀನಿ. ಇನ್ನೊಂದು ಕಡೆ ಬೆಟ್ಟದ ಮೇಲೇ ವೆಹಿಕಲ್ಸ್ ಹೋಗುತ್ತೆ. ಇದು ವೆಹಿಕಲ್ಸ್ ಹೋಗಿ ಅಲ್ಲಿ ಪಾರ್ಕಿಂಗ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ಈ ಕಡೆ ಬಂದರೆ ರೈಟ್ ಸೈಡಲ್ಲಿ ಡೌನಲ್ಲಿ ಈ ವ್ಯೂ ಇತ್ತು, ಅಲ್ಲಿ ಹೋಗಿದ್ವಿ ನಾವು. ಲೆಫ್ಟಲ್ಲೊಂದು ವ್ಯೂ ಇದೆ, ರೈಟಲ್ಲೊಂದು ವ್ಯೂ ಇದೆ. ಈ ಬೆಟ್ಟದ ಮೇಲೆ ತುಂಬ ಚೆನ್ನಾಗಿ ಇಡೀ ತುಮಕೂರೇ ಕಾಣಿಸುತ್ತೆ. ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಬೆಂಗಳೂರು ತುಮಕೂರು ಹೈವೇ ರೋಡಲ್ಲಿ ಇದು ಬೆಂಗಳೂರಿಗೆ ಹೋಗ್ತಾ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಒಂದು ಆರ್ಚು ಇದೆ, ಜೈನ ಬಸದಿ ಅಂತ. ಅಲ್ಲಿ ಹೋಗ್ಬೋದು. ಪಂಡಿತನಹಳ್ಳಿ ಅಂತ ಒಂದು ಹಳ್ಳಿ ಸಿಗುತ್ತೆ, ಅಲ್ಲಿಂದ ಅಲ್ಲಿ ನಿಮಗೆ ಅದು ಕಾಣಿಸುತ್ತೆ, ಅಲ್ಲಿಂದ ಹೋಗ್ಬೋದು. ಅದು ಏನೊಂದು 10 ಮಿನಿಟ್ಸ್ 15 ಮಿನಿಟ್ಸಲ್ಲಿ ಹತ್ಬಿಡ್ತೀರಾ. ಈ ಹೋಗೋದಕ್ಕೆ 2 ಕಡೆಯಿಂದ ಹೋಗ್ಬೋದು. ಒಂದು ವೆಹಿಕಲಲ್ಲಿ ಮೇಲೆ ಬೆಟ್ಟಕ್ಕೆ ಹೋಗ್ಬೋದು, ಅಲ್ಲಿಂದ ಸ್ವಲ್ಪ ಇಳಿಜಾರು ಥರ ಮಾಡಿದ್ದಾರೆ, ಅಲ್ಲಿಗೆ ಹೋಗ್ಬೇಕು ಹತ್ತಿ. ಇನ್ನೊಂದು ಮೆಟ್ಲುಗಳ ಮೇಲೆ ಹತ್ಕೊಂಡು ಹೋಗೋದು. ನಾವು ವೆಹಿಕಲಿಂದ ಬರ್ತೀವಲ್ಲ, ಅಲ್ಲಿ ನಿಮಗೆ ವಾಟರ್ ಬಾಟಲು ಏನಾದರೂ ಸ್ನ್ಯಾಕ್ಸ್ ಬೇಕಂದರೆ ಅಲ್ಲಿ, ಮತ್ತು ಅಲ್ಲಿ ಆ ಕಡೆ ಹೋದರೆ ನಿಮಗೆ ಬೆಟ್ಟದ ಮೇಲೆಲ್ಲ ಕೂತ್ಕೊಂಡು ಅಲ್ಲೆಲ್ಲ ಫೋಟೋಸ್ ಎಲ್ಲ ತೊಗೋಬೋದು. ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಜೈನ ಮಂದಿರ ಆಗಿರೋದ್ರಿಂದ ಎಲ್ಲ ಅದೇ ಶೈಲಿಯಲ್ಲಿದೆ ದೇವಸ್ಥಾನ ಎಲ್ಲ. ನೋಡಿ, ನಾನು ಒಳಗಡೆ ಎಲ್ಲ ನೀಟಾಗಿ ನಾನು ತೋರಿಸಿದ್ದೀನಿ, ನೋಡ್ಬೋದು ನೀವು. ಇಲ್ಲಿ ಹೋಗಿ ನೀವು ಅಲ್ಲೇ ಹತ್ರ ಇರೋ ಸಿದ್ಧರ ಬೆಟ್ಟ, ಶಿವಗಂಗೆ, ಸಿದ್ಧಗಂಗೆ, ಗೊರವನಹಳ್ಳಿ, ಆ ಥರ ಬೇರೆ ಬೇರೆ ಜಾಗಗಳಿಗೂ ವಿಸಿಟ್ ಮಾಡಿಕೊಂಡು ಒಂದು ಸಂಡೇ ಹೋಗಿ ಬರ್ಬೋದು. ಇಲ್ಲಿ ಎಷ್ಟೊತ್ತು ಕೂತ್ಕೊಂಡ್ರೂ ಏನು ಬೇಜಾರಾಗಲ್ಲ. ಮೋಡಗಳು, ಗಾಳಿ ತುಂಬ ತಂಪಾಗಿ ಚೆನ್ನಾಗಿ ಬೀಸ್ತಾ ಇರುತ್ತೆ. ಮೇಲೆ ನೋಡಿ ಮಧ್ಯ ಮರ ಇದೆಯಲ್ಲ, ಬುದ್ಧದು, ಅದು ಆರ್ಟಿಫಿಷಿಯಲ್ ಟ್ರೀ, ಅದು ರಿಯಲ್ ಟ್ರೀ ಅಲ್ಲ. ಅದು ಸುತ್ತ ಪ್ರಾಣಿಗಳು, ಜನರು ಎಲ್ಲ ಕೂತಿ ಕೇಳ್ತಾ ಇರೋ ಥರ ಇದೆ. ಇದು ಮೇಲೆ ಟಾಪ್ ಆಫ್ ದ ಬೆಟ್ಟ, ಇದು ಹಿಲ್ಲು ನೋಡಿ, ಎಷ್ಟು ಬೆಟ್ಟಗಳೆಲ್ಲ ಕಾಣಿಸ್ತಾ ಇದೆ, ಮರ ಗಿಡಗಳಿದೆ. ನೀವು ನೋಡಬೇಕು, ತುಂಬ ಇಷ್ಟ ಆಗುತ್ತೆ ನೋಡಿ. ಅಲ್ಲೊಂದು ಕೆರೆ ಥರ ಒಂದು ಇದೆ, ಅಲ್ಲೂ ನೀವು ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಈ ಬೆಟ್ಟಕ್ಕೆ ವೆಹಿಕಲಲ್ಲಿ ಹೋಗೋದಕ್ಕೆ ಸ್ವಲ್ಪ ತುಂಬ ಇಳಿಜಾರಿದೆ, ನೋಡಿಕೊಂಡು ಹೋಗ್ಬೋದು. ನಾವು ವೆಹಿಕಲಲ್ಲೇ ಹೋಗಿದ್ದು ಮೇಲೆ, ನೆಕ್ಸ್ಟ್ ಟೈಮ್ ಬಂದಾಗ ಹತ್ತೋಣ ಅಂತ ಹೋಗಿದ್ವಿ. ನೋಡಿ, ಅದು ಎಲ್ಲ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಕೆಳಗಡೆನೂ ಒಂದು ಪೀಕಾಕ್ ಫೆದರಲ್ಲಿ ಮಾಡಿರೋ ಒಂದು ಧ್ಯಾನ ಮಂದಿರ ಥರ ಮಾಡಿದ್ದಾರೆ. ಇಲ್ಲಿಗೆ ಹೋಗ್ಬರೋದಕ್ಕೂ ಎಂಟ್ರೆನ್ಸ್ ಫೀಸ್ ಇದೆ ಮತ್ತು ಪಾರ್ಕಿಂಗ್ ಫೀಸ್ ಇದೆ. ಕೆಳಗಡೆನೂ ಒಂದು ಅಲ್ಲಿಗೂ ಧ್ಯಾನ ಮಂದಿರ ಅಂತ ಇದೆಯಲ್ಲ, ಅಲ್ಲಿಗೂ ಎಂಟ್ರಿ ಫೀಸ್ ಇದೆ, 10 ರೂಪೀಸ್ ಏನೋ ತಗೋತಾರೆ. ಇದು ವರ್ತ್ ವಿಸಿಟ್ ಅಂತ ಹೇಳ್ಬೋದು. ಈಗಿನ ಕಾಲದಲ್ಲಿ ಬೆಟ್ಟಗಳು ಎಲ್ಲ ಕಡಿಮೆ ಆಗೋಗ್ತಾ ಇದೆ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ವೀಕೆಂಡ್ ಬ್ರೇಕಲ್ಲಿ ಯಾವಾಗಾದರೂ ಬರ್ಬೋದು. ಈಸಿಯಾಗಿ ಏನು ತುಂಬ ಕಷ್ಟಪಡೋದಿಲ್ಲ ಬೆಟ್ಟ ಹತ್ತೋದಕ್ಕೂ ಇಳಿಯೋದಕ್ಕೂ ಎಲ್ಲ. ಚೆನ್ನಾಗಿರುತ್ತೆ, ಒನ್ ಡೇ ಸ್ಪೆಂಡ್ ಮಾಡ್ಬೋದು. ಪಿಕ್ನಿಕ್ ಸ್ಪಾಟ್ ಥರ ಮಾಡ್ಕೋಬೋದು. ಹೊರಗಡೆ ಎಲ್ಲ ಸ್ನ್ಯಾಕ್ಸ್ ಸಿಗುತ್ತೆ, ನಾವು ತೊಗೊಂಡಿದ್ವಿ. ಫೋಟೋಶೂಟೆಲ್ಲ ತುಂಬ ಚೆನ್ನಾಗಿ ಮಾಡ್ಕೋಬೋದು ಇಲ್ಲಿ. ಕೆಳಗಡೆ ಏನಿದೆ ಅದು ಧ್ಯಾನ ಮಂದಿರ. ಅವರು ಯಾರು ಅವ್ರ ಗುರುಗಳಿದ್ರು, ಅವರು ಯೂಸ್ ಮಾಡ್ತಾ ಇರೋದು ಒಂದು ಪೀಕಾಕ್ ಫೆದರ್ ಥರದ್ದು ಇದೆ, ಅದರ ಶೇಪಲ್ಲೇ ಅವರು ಮಾಡಿದ್ದಾರೆ. ಅದು ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ ಅದು. ಮತ್ತು ಅವ್ರ ಕೈಯಲ್ಲಿ ಹಿಡ್ಕೊಂಡು ಅವ್ರು ಧ್ಯಾನ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ರಲ್ಲ, ಅದೆಲ್ಲ ಹಾಗೆ ಅವರೆಲ್ಲ ಪ್ರಿಸರ್ವ್ ಮಾಡಿದ್ದಾರೆ. ನೀವು ನೋಡ್ಬೋದು, ಇದೇನೇ ಅದು ಧ್ಯಾನ ಮಂದಿರ ನೋಡಿ. ಅಲ್ಲಿ ಗೊಮ್ಮಟೇಶ್ವರನೂ ಇದೆ. ಇಲ್ಲಿ ಪಾರ್ಕ್ ಥರ ಎಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ನೋಡಿ. ಮಂದಾರಗಿರಿ ಬೆಟ್ಟ ಹೆಂಗೆ ಕಾಣಿಸ್ತಾ ಇದೆ ನೋಡಿ, ಇದೇ ಪೀಕಾಕ್ ಫೆದರು. ಕೈಯಲ್ಲಿ ಗುರುಗಳು ಯೂಸ್ ಮಾಡ್ತಾ ಇದ್ರಲ್ಲ, ಅದು
ಅದನ್ನೇ ಅವರು ಆ ಥರ ಶೇಪಲ್ಲಿ ಯೂಸ್ ಮಾಡಿದ್ದಾರೆ. ಅದು ಒಳಗಡೆ ಹೋದರೆ ನಿಮಗೆ ಅದರದ್ದೆಲ್ಲ ಡೀಟೇಲ್ ನಿಮಗೆ ಸಿಗುತ್ತೆ. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ ಅಂತ ಅಂದ್ಕೊತೀನಿ. ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಸಿ ಯು.